ರಾಜ್ಯದಲ್ಲಿ ಇವತ್ತಿನಿಂದ ಎಸ್ಐಆರ್ ಶುರುವಾಗ್ತಾ ಇದೆ. ಮತಪಟ್ಟಿ ಪರಿಷ್ಕರಣೆಯ ಈ ಕಾರ್ಯ ಆರಂಭ ಆಗ್ತಾ ಇದ್ದು ವೋಟರ್ ಲಿಸ್ಟ್ ಆಪರೇಷನ್ ಈ ಪ್ರಕ್ರಿಯೆಗೆ ಅಧಿಕೃತವಾದಂತಹ ಚಾಲನೆ ಇವತ್ತು ಸಿಗ್ತಾ ಇದೆ. ಇವತ್ತಿನಿಂದ ಜುಲೈ 29ರವರೆಗೆ ಈ ಮತದಾರರ ಪಟ್ಟಿ ಪರಿಷ್ಕರಣೆಯಾಗುತ್ತೆ. ಹೀಗಾಗಿ ಈ ಕಾರ್ಯಕ್ಕೆ 59,000 ಬಿಎಲ್ಒಗಳು ರೆಡಿಯಾಗಿದ್ದಾರೆ. ಮತಗಟ್ಟೆ ಅಧಿಕಾರಿಗಳು ಸಿದ್ಧ ಆಗಿದ್ದು 6 ಕೋಟಿಗೂ ಹೆಚ್ಚು ಮತದಾರರ ಪರಿಷ್ಕರಣೆಗೆ ಇವತ್ತು ಚಾಲನೆ ಸಿಗ್ತಾ ಇದೆ. 1 ತಿಂಗಳ ಕಾಲ ನಡೆಯಲಿರುವಂತಹ ಈ ಪ್ರಕ್ರಿಯೆ ಎಸ್ಐಆರ್ ಪ್ರಕ್ರಿಯೆ ಇವತ್ತಿನಿಂದ ಆರಂಭ ಆಗ್ತಾ ಇರುವಂತದ್ದು. Hotel Management with AI. Join IIHM, International Institute of Hotel Management. ಮತಪಟ್ಟಿ ಪರಿಷ್ಕರಣೆ ಕಾರ್ಯ ಆಗಾಗ ನಡೀತಾ ಇರುತ್ತೆ. 2002ರಲ್ಲಾಗಿತ್ತು. ಅದಾದ ಮೇಲೆ ಈಗ ನಡೀತಾ ಇರುವಂತಹ ಈ ಕಾರ್ಯದಲ್ಲಿ ಪ್ರಮುಖವಾಗಿ ಇಲ್ಲಿ ಯಾರಾದರೂ ಮೃತಪಟ್ಟಿದ್ರೆ ಅಥವಾ ದಾಖಲೆಗಳು ಸರಿ ಇದೆಯೋ ಇಲ್ವೋ ಅನ್ನೋದರ ಪರಿಶೀಲನೆ ಮಾಡೋದಕ್ಕಾಗಿ ಪ್ರಮುಖವಾಗಿ ಈ ಪರಿಷ್ಕರಣೆಯನ್ನು ಮಾಡಲಾಗುತ್ತೆ. ಮತದಾರರ ಪಟ್ಟಿಯಲ್ಲಿರುವಂತಹ ಹೆಸರುಗಳನ್ನು ಪರಿಶೀಲಿಸ್ತಾರೆ. ಅಂದರೆ ಬಿಎಲ್ಒಗಳೇನು ಬರ್ತಾರೆ, ಮನೆ ಬಾಗಿಲಿಗೆ ಬರ್ತಾರೆ. ಮನೆ ಬಾಗಿಲಿಗೆ ಬಂದು ಅವರಲ್ಲಿರುವಂತಹ ದಾಖಲೆಗಳ ಮೂಲಕ ಅದನ್ನು ಪರಿಶೀಲಿಸ್ತಾರೆ. 2 ಫಾರ್ಮ್ಗಳನ್ನು ಕೊಡ್ತಾರೆ. ಆ ಫಾರ್ಮ್ಗಳಲ್ಲಿ ಎಲ್ಲ ಸಂಬಂಧಪಟ್ಟಂತಹ ವಿವರಗಳನ್ನು ದಾಖಲಿಸಿ ಒಂದನ್ನು ನಮ್ಮ ಬಳಿ ಇಟ್ಕೊಂಡು ಇನ್ನೊಂದನ್ನು ಅವರಿಗೆ ಸಲ್ಲಿಸಬೇಕಾಗತ್ತೆ. ಆ ನಂತರ ಮುಂದಿನ ಪ್ರಕ್ರಿಯೆ. ಎಸ್ಐಆರ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡ್ತಾರೆ ಅನುಪಕುಮಾರ್. ಬ್ಯಾಟರಾಯನಪುರದ ಮನೆಯಲ್ಲಿ ಅರ್ಜಿಯನ್ನ ಭರ್ತಿ ಮಾಡಲಾಗಿದ್ದು ಬಿಎಲ್ಒ ಬಂದು ನನಗೂ ಕೂಡ ಎಸ್ಐಆರ್ ಅರ್ಜಿಯನ್ನು ಕೊಟ್ಟರು ಅಂತ ಹೇಳಿದ್ದಾರೆ. ಭರ್ತಿ ಮಾಡಿಕೊಟ್ಟಿದೆ, ಫೋಟೋ ಕಡ್ಡಾಯವಲ್ಲ ಅಂತ ಹೇಳಿದ್ದಾರೆ ಅಂತ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನುಪಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಿಎಲ್ಒ ಮೊಬೈಲ್ನಲ್ಲಿ ಫೋಟೋವನ್ನ ತೆಗಿತಾರೆ. ಆ ಫೋಟೋವನ್ನ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಮ್ಯಾಪಿಂಗ್ ಆಗದಿದ್ರೂ ಎನ್ಯುಮರೇಷನ್ ಫಾರ್ಮ್ ಕೂಡ ಬರುತ್ತೆ. ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನುಪಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಎಸ್ಐಆರ್ ಅರ್ಜಿ ನಮೂನೆ ಈಗಾಗಲೇ ಭರ್ತಿ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿದ್ದು ಭರ್ತಿ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ ಅನುಪಕುಮಾರ್. ಬ್ಯಾಟರಾಯನಪುರದ ತಮ್ಮ ಮನೆಯಲ್ಲಿ ಅರ್ಜಿಯನ್ನ ಈಗ ಭರ್ತಿ ಮಾಡಿದ್ದು ಬಿಎಲ್ಒಗಳು ನಮಗೂ ಮನೆಗೂ ಕೂಡ ಬಂದಿದ್ರು, ಅರ್ಜಿಯನ್ನ ಕೊಟ್ಟರು, ಭರ್ತಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಅನುಪಕುಮಾರ್ ಅವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಸರ್, ಇವತ್ತು ರಾಜ್ಯದಾದ್ಯಂತ ಬೆಂಗಳೂರು ಸೇರಿದಂತೆ ಎಸ್ಐಆರ್ ಭಾಗವಾಗಿ ಮನೆಗೆ ಬೂತ್ ಲೆವೆಲ್ ಮಟ್ಟದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸೊ ಪ್ರಮುಖವಾಗಿ ಜನಸಾಮಾನ್ಯರು ಅಥವಾ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳು ಮನೆಗೆ ಬಂದಾಗ ಯಾವ ರೀತಿ ಸಹಕರಿಸಬೇಕು, ಯಾವೆಲ್ಲ ಇನ್ಫಾರ್ಮೇಷನ್ ಅನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತೀರಾ ಸರ್? ಎಸ್, ಈಗ ಇವತ್ತಿನಿಂದ ಅಂದರೆ ಜೂನ್ 30ರಿಂದ ಜುಲೈ 29ವರೆಗೂ ಪ್ರತಿಯೊಂದು ಮತದಾರರ ಮನೆಗೆ ಕರ್ನಾಟಕ ರಾಜ್ಯದಲ್ಲಿ ಬಿಎಲ್ಒಗಳು ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತಾರೆ. ನಾನು ಮತದಾರರ ಎಲ್ಲರ ಹತ್ರನೂ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ಈ ರೀತಿ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದ ಸಂದರ್ಭಗಳಲ್ಲಿ ತಮ್ಮದು ಫೋಟೋ ಇದರಲ್ಲಿ ಹಳೆಯ ಫೋಟೋ ಪ್ರಿಂಟ್ ಆಗಿರ್ತದೆ. ಫೋಟೋ ಹಳೆಯದಾಗಿದ್ದಲ್ಲಿ ದಯವಿಟ್ಟು ಹೊಸ ಫೋಟೋನ ಪೇಸ್ಟ್ ಮಾಡಿ ತಮ್ಮ ಮಾಹಿತಿಯನ್ನು, ಅಂದರೆ 2002 ಎಸ್ಐಆರಲ್ಲಿ ತಮ್ಮದೋ ಅಥವಾ ತಮ್ಮ ಕುಟುಂಬಸ್ಥರದೋ ಯಾರ್ದಾರು ಮಾಹಿತಿ ಇದನ್ನು ಅದನ್ನು ಫಿಲ್ ಮಾಡಿ ದಯವಿಟ್ಟು ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ಕೇಳ್ತೀನಿ. ಈ ಹಂತದಲ್ಲಿ ಯಾವುದೂ ದಾಖಲಾತಿಗಳು ನಾವು ಸಾರ್ವಜನಿಕರಿಂದ ಪಡೆಯುವುದಿಲ್ಲ, ಮತದಾರರಿಂದ ಪಡೆಯುವುದಿಲ್ಲ. ಸರ್, ಈಗ ಮತದಾರರು ಈ ಒಂದು ಅರ್ಜಿಯನ್ನು ಫಿಲ್ ಮಾಡದೇ ಇದ್ದರೆ ಸೊ ಮುಂದಕ್ಕೆ ಏನಾಗ್ಬೋದು? ಇದು ಕಡ್ಡಾಯನ ಅರ್ಜಿ ಭರ್ತಿ ಮಾಡ್ತಕ್ಕಂಥದ್ದು? ಅರ್ಜಿಯನ್ನು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಸೈನ್ ಮಾಡಿ ವಾಪಸ್ ಕೊಡುವುದು ಕಡ್ಡಾಯ. ಯಾರ್ಯಾರು ಈ ಫಾರ್ಮನ್ನು ಸಹಿ ಮಾಡಿ ವಾಪಸ್ ಕೊಡ್ತಾರೆ ಅವರು ಹೆಸರು ಮಾತ್ರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಯಾರು ಈ ಫಾರ್ಮನ್ನು ವಾಪಸ್ ಕೊಡುವುದಿಲ್ಲ ಅವ್ರದ್ದು ಹೆಸರು ಇರುವುದಿಲ್ಲ. ಅದರಿಂದ ದಯವಿಟ್ಟು ಈ ಫಾರ್ಮನ್ನು ತಾವು ಸಹಿ ಮಾಡಿ ವಾಪಸ್ ಕೊಡಿ ಅಂತ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ಸರ್, ಬಿಎಲ್ಒಗಳು ಮನೆಗೆ ಬಂದಾಗ ಯಾವೆಲ್ಲ ದಾಖಲೆಗಳನ್ನು ಅರ್ಜಿ ಜೊತೆಗೆ ಕೊಡಬೇಕು ಅಂತಕ್ಕಂಥದ್ದು? ಈ ಹಂತದಲ್ಲಿ ಅಂದರೆ ಎನ್ಯುಮರೇಷನ್ ಫೇಸ್ ಹಂತದಲ್ಲಿ ಜೂನ್ 30ರಿಂದ ಜುಲೈ 29ವರೆಗೂ ನಾವು ಎನ್ಯುಮರೇಷನ್ ಫಾರ್ಮನ್ನು ಮನೆಗೆ ತಲುಪಿಸಿ ನಾವು ಮತದಾರರಿಂದ ಸಹಿ ತಗೊಂಡು ವಾಪಸ್ ಪಡಿತೀವಲ್ಲ, ಈ ಹಂತದಲ್ಲಿ ಯಾವುದೂ ದಾಖಲಾತಿ ನಾವು ಪಡೆಯುವುದಿಲ್ಲ. ಈಗ ಎನ್ಯುಮರೇಷನ್ ಫೇಸ್ ಇದು ಆದ ಮೇಲೆ ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5ಕ್ಕೆ ನಾವು ಪಬ್ಲಿಷ್ ಮಾಡ್ತೀವಿ. ಅದು ಆದ ನಂತರ ಮಾತ್ರ ಎಲ್ಲ ಮತದಾರರದ್ದು ಬೇಕಾಗೋದಿಲ್ಲ, ಯಾರಿಂದ ಮಾಹಿತಿ ಬೇಕಾಗ್ಬೋದೆಂಬ ಮಾಹಿತಿ ಆವಾಗ ನಾವು ಕೊಡ್ತೀವಿ. ಸದ್ಯ ಈ ಹಂತದಲ್ಲಿ ಯಾವುದೇ ದಾಖಲಾತಿ ನಾವು ಮತದಾರರಿಂದ ಪಡೆಯುವುದಿಲ್ಲ. ಸರ್, ಈಗ ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬಿಎಲ್ಒಗಳು ಅವರು ಮನೇಲಿ ಇಲ್ಲ ಅಂತಂದರೆ ಸೊ ಮುಂದಕ್ಕೆ ಏನಾಗುತ್ತೆ? ಯಾಕಂತಂದರೆ ಸಾಕಷ್ಟು ಕೆಲಸಗಳ ನಿಮಿತ್ತ ಜನ ಮನೆಯಿಂದ ಈಚೆ ಹೋಗಿರ್ತಾರೆ, ಅವ್ರು ಯಾವ ಟೈಮ್ ಬರ್ತಾರಂತ ಗೊತ್ತಾಗಲ್ಲ. ಸೊ ಬಂದಾಗ ಅವ್ರು ಇರಲ್ಲ. ಸೊ ಅವ್ರು ಆಬ್ಸೆಂಟ್ ಅಂತ ಹಾಕ್ಕೊಂಡು ಹೋದರೆ ಮತ್ತೆ ಈ ಒಂದು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಕೈ ಬಿಡ್ತಕ್ಕಂಥ ಸಾಧ್ಯತೆ ಇದೆ. ಸೊ ಅವ್ರು ಮನೇಲಿ ಇಲ್ಲ ಅಂತಂದರೆ ಅವ್ರೇನು ಮಾಡಬೇಕು ಅಥವಾ ಬಿಎಲ್ಒಗಳು ಏನು ಮಾಡ್ತಾರೆ ಅಂತ?
ಅಕಸ್ಮಾತ್ ಮತದಾರರು ಮನೆಯಲ್ಲಿ ಇಲ್ಲ ಅಂದರೆ ನಾವು ಬೇಲೂರಿಗೆ ಸೂಚನೆ ಕೊಟ್ಟಿದ್ದೀವಿ. ಮತದಾರರ ಫೋನ್ ನಂಬರ್ ಅಕ್ಕಪಕ್ಕದ ಮನೆಯಲ್ಲಿ ಕಲೆಕ್ಟ್ ಮಾಡಿ ಅವ್ರಿಗೆ ಮಾತಾಡಿ ಅವ್ರಿಗೆ ಮಾಹಿತಿಯನ್ನು ಫಾರ್ಮ್ಸನ್ನು ವಿತರಣೆ ಮಾಡಿ ಸಹಿ ಪಡಿಬೇಕಂತ. ಅಕಸ್ಮಾತ್ ಮತದಾರರು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಈ ಫಾರ್ಮ್ಸನ್ನು ಅವ್ರ ಮನೆ ಒಳಗೆ ಹಾಕಬೇಕು. ಒಂದು. ಎರಡನೇದು ಸ್ಟಿಕ್ಕರ್ ಹಂಚಬೇಕು. ಈ ರೀತಿ ಮತದಾರರು ಇಲ್ಲ, ಮುಂದಿನ ವಿಸಿಟ್ ನಾನು ಇಂಥ ದಿನಕ್ಕೆ ಬರ್ತೀನಿ ಅಂತ. ಇದು ಈ ಪ್ರಕ್ರಿಯೆ. ಅಕಸ್ಮಾತ್ ಯಾರಾದರೂ ಮನೆಯಲ್ಲಿ ಇಲ್ಲ ಅಂದರೆ ಅವರ ಕುಟುಂಬದ ಸದಸ್ಯರು ಯಾರಾದರೂ ಇದ್ದರೂ ಸಮೇತ ಅವರು ಸೈನ್ ಮಾಡಿ ಫಾರ್ಮನ್ನು ವಾಪಸ್ ಕೊಡ್ಬೋದು. ಉದಾಹರಣೆಗೆ ಈ ಫಾರ್ಮಲ್ಲಿ ಎನ್ಯುಮರೇಷನ್ ಫಾರ್ಮಲ್ಲಿ ಈ ಷರತ್ತು ಹಾಕಿದ್ದಾರೆ. ಅಕಸ್ಮಾತ್ ಮತದಾರರು ಸಹಿ ಮಾಡೋಕ್ಕಾಗದೇ ಇರೋ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಅವರ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್. ಹಾಗಾದರೆ ತಂದೆ ಪರವಾಗಿ ಮಗ ಸೈನ್ ಮಾಡ್ಬೋದು ಅಥವಾ ಗಂಡ ಪರವಾಗಿ ವೈಫ್ ಸೈನ್ ಮಾಡ್ಬೋದು. ಯಾರು ಇಲ್ಲದೇ ಆನ್ಲೈನಲ್ಲಿ ಸಮೇತ ಅವರು ಅಪ್ಲೈ ಮಾಡ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.